ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ UPSC KPSC ಎಕ್ಸಾಮ್ಸ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆ್ಯಸ್ ಯೂಶುವಲ್ ನಾನು UPSC ಪ್ರಿಲಿಮ್ಸ್ ಕ್ವಶನ್ಸ್ಗಳನ್ನು ವಿತ್ ಸ್ಲೈಡ್ಸ್ ಮತ್ತು ಎ ಟೂಲ್ ಬಳಸ್ಕೊಂಡು ನಿಮಗೆ ಎಕ್ಸ್ಪ್ಲನೇಷನ್ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೆ. ಖಂಡಿತ ನೀವು ಟೂಲ್ ಬಳಸ್ಕೊಂಡು ನಾನು ಎಕ್ಸ್ಪ್ಲನೇಷನ್ ವೀಡಿಯೋಸ್ಗಳು ನೀವು ಅದು ನಾಲೆಡ್ಜ್ ಪರ್ಪಸ್ ನೋಡ್ಬೋದು, ಬಟ್ ಪಾಠನೇ ಮಾಡಬೇಕಂತೇನಿಲ್ಲ. ಆ್ಯಸ್ ಯೂಶುವಲ್ ಅದು ಇನ್ಫಾರ್ಮೇಷನ್ ಸಹ ಅದು ಸಹ ಇನ್ಫಾರ್ಮೇಷನ್ ಕೊಡೋ ಕೆಲಸವನ್ನೇ ಮಾಡುತ್ತೆ. ಸೊ ಆ ಬೇಸ್ ಮೇಲೆ ನಾನು ಸ್ಲೈಡ್ ವೈಸು ಮೊದಲು ಕೀ ಆನ್ಸರ್ಸ್ಗಳನ್ನೆಲ್ಲ UPSC ಪ್ರಿಲಿಮ್ಸ್ ಕ್ವಶನ್ಸ್ಗಳನ್ನ 100ವರೆಗೆ ಹಾಕಿದ್ದೀನಿ. ನಾನು ಹಳೆ ವೀಡಿಯೋಸ್ಗಳು ನೋಡ್ಬೋದು. ನಂತರ ಒಂದು 7 ಕ್ವಶನ್ಸ್ಗಳನ್ನು ವಿತ್ ಟೂಲ್ ಬಳಸ್ಕೊಂಡು ಮತ್ತು ಸ್ಲೈಡ್ಸ್ ವೈಸು ಆನ್ಸರ್ಸ್ಗಳನ್ನ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ಬಟ್ ಎಕ್ಸ್ಪ್ಲನೇಷನ್ ವಿತ್ ಟೂಲಲ್ಲಿ ಹೇಳಿದೆ. ಬಟ್ ಈಗ ಒಂದು 2-3 ಕ್ವಶನ್ಸ್ಗಳನ್ನ ವಿತ್ ಎಕ್ಸ್ಪ್ಲನೇಷನ್ ನಾನೇ ಮಾಡೋಣ ಅಂತೇಳಿ ಬಂದಿದ್ದೀನಿ. ಖಂಡಿತ UPSC ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳು ತುಂಬ ಡಿಫ್ರೆಂಟಾಗಿ ಕೇಳಿದರು. ಅವನು ನಾವು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡುವಂಥ ಕೆಲಸವನ್ನು ನಾನು ಈ ಹಿಂದೆ ಹಲವಾರು ಪ್ರಿಲಿಮ್ಸ್ ಎಕ್ಸಾಮ್ ಕ್ವಶನ್ಸ್ಗಳನ್ನ ಮಾಡಿದ್ದೀನಿ. ಈ ಕ್ವಶನ್ಸ್ ಸಹ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಒಂದು 2 ಕ್ವಶನ್ಸ್ಗಳನ್ನ ಇನ್ ಡೀಟೇಲಾಗಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ. ಆಲ್ರೆಡಿ 7 ಕ್ವಶನ್ಸ್ಗಳನ್ನ ವಿತ್ ಟೂಲ್ ಬಳಸ್ಕೊಂಡು ನಿಮಗೆ ವೀಡಿಯೋಸ್ಗಳನ್ನ ಹಾಕಿದ್ದೀನಿ, ನೀವು ನೋಡಿ. ಬಟ್ ನಾಲೆಡ್ಜು ವಿತ್ ಟೂಲ್ ಆದ್ರೂ ನಾನು ಹೇಳಿದ್ರೇನು ಎಲ್ಲ ಒಂದೇ, ಬಟ್ ಅದನ್ನು ಯೂಸ್ ಮಾಡ್ಕೋಬೋದು. ಸೊ 7 ಕ್ವಶನ್ಸ್ಗಳು ನನ್ನ ಪ್ಲೇಲಿಸ್ಟಲ್ಲಿದ್ದಾವೆ. ಈಗ 8ನೇ ಕ್ವಶನ್ ಇದು, ಡೀಟೇಲ್ ಎಕ್ಸ್ಪ್ಲನೇಷನ್. ಸೊ ಈ ಸಲ ಪ್ರಿಲಿಮ್ಸು ತುಂಬ ಅಂದರೆ ಈ ಎಕನಾಮಿಕ್ಸ್ ಕ್ವಶನ್ಸ್ಗಳನ್ನ ತುಂಬ ಡಿಫ್ರೆಂಟ್ ವೇಯಲ್ಲಿ ಕೇಳಿದ್ದ. ಈ ಕ್ವಶನ್ಸ್ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯಾ ಅಕೌಂಟ್ಸ್ ಫಾರ್ ವೆರಿ ಲಾರ್ಜ್ portion of all equity options contracts traded globally, thus exhibiting a great boom. Second statement, India's stock market has grown rapidly in the recent past, even overtaking Hong Kong's at some point of time. Third statement, there is no regulatory body either to warn the small investors about the risks of option trading or to act on unregistered financial advisors in this regard ಅಂತೇಳಿ. ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬವ್ ಆರ್ ಕರೆಕ್ಟ್ ಅಂತ ಕೇಳಿದಾನೆ. 1 ಅಥವಾ 2, 2 ಅಥವಾ 3, ಅಥವಾ 1 ಅಥವಾ 3, 1 ಮತ್ತು 3, 1, 2, 3 ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಅಂತ ನೋಡೋಣ. ಫಸ್ಟ್ ಈ ಕ್ವಶನ್ ಕನ್ನಡದಲ್ಲಿ ನೋಡೋಣ. ಏನಿಲ್ಲ, ಇದು ಇಕ್ವಿಟಿ ಆಪ್ಷನ್ಸ್ಗಳ ಬಗ್ಗೆ ಒಂದು ಕ್ವಶನ್ನು. ಶೇರ್ ಮಾರುಕಟ್ಟೆ ಬಗ್ಗೆ, ಅಂದರೆ ಷೇರುಪೇಟೆಯಲ್ಲಿ ಆಗ್ತಿರುವಂಥ ಇತ್ತೀಚಿನವಾದಂಥ ಬೆಳವಣಿಗೆಗಳ ಒಂದು ವಾಸ್ತವ ಅಥವಾ ಅವಾಸ್ತವವಾದಂಥ ಅಂಶಗಳ ಬಗ್ಗೆ ಇನ್ ಡೀಟೇಲ್ ನೋಡುವಂಥ ಒಂದು ಕ್ವಶನ್ ಅಷ್ಟೇ. ವಾಸ್ತವಿಕವಾಗಿ ಇಕ್ವಿಟಿ ಶೇರ್ಸ್ಗಳು ಅಥವಾ ಶೇರ್ಗಳ ಬಗ್ಗೆ, ಷೇರುಪೇಟೆಯ ಬಗ್ಗೆ ನೋಡುವಂಥ ಒಂದು ಕ್ವಶನ್. ಕನ್ನಡದಲ್ಲಿ ನೋಡೋದಾದ್ರೆ ಇದೇ ಕ್ವಶನ್ನು ಏನಿದೆ, ಇಂಡಿಯಾ ಅಕೌಂಟ್ಸ್ ಫಾರ್ ಎ ವೆರಿ ಲಾರ್ಜ್ ಪೋರ್ಷನ್ ಆಫ್ ಆಲ್ ಇಕ್ವಿಟಿ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಟ್ರೇಡೆಡ್ ಗ್ಲೋಬಲಿ, ದಸ್ ಎಕ್ಸಿಬಿಟಿಂಗ್ ಎ ಗ್ರೇಟ್ ಬೂಮ್. ಅಂದರೆ ಜಾಗತಿಕವಾಗಿ ಇಕ್ವಿಟಿ ಆಪ್ಷನ್ ಒಪ್ಪಂದಗಳಲ್ಲಿ ಭಾರತವು ಅತಿ ದೊಡ್ಡ ಪಾಲನ್ನು ಹೊಂದಿದೆ, ಇದು ಒಂದು ಉತ್ತಮ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತದೆ ಅಂತೇಳಿ. 2ನೇ ಸ್ಟೇಟ್ಮೆಂಟ್ ಇತ್ತು, ಹೇಳಿದೆ ನಾನು, ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ಗ್ರೋನ್ ರ್ಯಾಪಿಡ್ಲಿ ಇನ್ ದ ರೀಸೆಂಟ್ ಪಾಸ್ಟ್, ಇವನ್ ಓವರ್ ಟೇಕಿಂಗ್ ಹಾಂಗ್ಕಾಂಗ್ಸ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಂತೇಳಿ. ಅಂದರೆ ಭಾರತದ ಷೇರು ಮಾರುಕಟ್ಟೆಯು ಇತ್ತೀಚಿನ ದಿನಗಳಲ್ಲಿ ಶೀಘ್ರವಾಗಿ ಬೆಳೆದಿದೆ, ಒಂದು ಹಂತದಲ್ಲಿ ಹಾಂಗ್ಕಾಂಗನ್ನು ಸಹ ಹಿಂದಿಕ್ಕಿದೆ ಅಂತೇಳಿ 2ನೇ ಸ್ಟೇಟ್ಮೆಂಟು. 3ನೇ ಸ್ಟೇಟ್ಮೆಂಟ್ ಏನಿತ್ತು, ದೇರ್ ಇಸ್ ನೋ ರೆಗ್ಯುಲೇಟರಿ ಬಾಡಿ ಐದರ್ ಟು ವಾರ್ನ್ ದ ಸ್ಮಾಲ್ ಇನ್ವೆಸ್ಟರ್ಸ್ ಅಬೌಟ್ ದ ರಿಸ್ಕ್ ಆಫ್ ಆಪ್ಷನ್ ಟ್ರೇಡಿಂಗ್ಸ್ ಆರ್ ಟು ಆ್ಯಕ್ಟ್ ಆನ್ ಅನ್ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇನ್ ದ ರಿಗಾರ್ಡ್ ಅಂತೇಳಿ. ಅಂದರೆ ಸಣ್ಣ ಹೂಡಿಕೆದಾರರಿಗೆ ಆಪ್ಷನ್ ಟ್ರೇಡಿಂಗ್ನ ಅಪಾಯಗಳ ಬಗ್ಗೆ ಎಚ್ಚರಿಸಲು ಅಥವಾ ನೋಂದಾಯಿಸದ ಹಣಕಾಸು ಸಲಹೆಗಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಯಾವುದೇ ನಿಯಂತ್ರಿತ ಸಂಸ್ಥೆ ಇಲ್ಲ ಅಂತ ಹೇಳಿ ಕೇಳಿದ್ದ. ಸೊ ಅಂದರೆ ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟು ಸರಿ ಇದೆ ಅನ್ನೋದನ್ನು ನಾವು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಎಲ್ಲ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಭಾರತೀಯ ಷೇರುಪೇಟೆಯ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ವಾಸ್ತವವಾದ ಮತ್ತು ಅವಾಸ್ತವದ ಅಂಶಗಳು ನೋಡೋದಾದರೆ, ಈ ಭಾರತೀಯ ಷೇರು ಮಾರುಕಟ್ಟೆಯು ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ಒಂದು ಗಮನಾರ್ಹವಾದ ಬೆಳವಣಿಗೆಗಳನ್ನು ಕಂಡಿದೆ ಅಂತ ಹೇಳ್ಬೋದು. ನಾವು ಈ ಒಂದು ಹಿನ್ನೆಲೆ ಇಟ್ಕೊಂಡು ಈ ಹೇಳಿಕೆಗಳನ್ನು ಪರಿಶೀಲಿಸೋದಾದರೆ, ಮೊದಲೇ ಸ್ಟೇಟ್ಮೆಂಟು ಏನಿದೆ, ಜಾಗತಿಕವಾಗಿ ಇಕ್ವಿಟಿ ಆಪ್ಷನ್ ಒಪ್ಪಂದಗಳಲ್ಲಿ ಭಾರತವು ಅತಿ ದೊಡ್ಡ ಪಾಲನ್ನು ಹೊಂದಿದೆ, ಇದು ಉತ್ತಮ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತದೆ. ಅಂದರೆ ಇಂಗ್ಲೀಷಲ್ಲಿ ಏನಿತ್ತು, ಇಂಡಿಯಾ ಅಕೌಂಟ್ಸ್ ಫಾರ್ ಎ ವೆರಿ ಲಾರ್ಜ್ ಪೋರ್ಷನ್ ಆಫ್ ಆಲ್ ಇಕ್ವಿಟಿ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ ಟ್ರೇಡ್ ಗ್ಲೋಬಲಿ, ದಸ್ ಎಕ್ಸಿಬಿಟಿಂಗ್ ಎ ಗ್ರೇಟ್ ಬೂಮ್ ಅಂತೇಳಿ. ಸೊ ಈ ಸ್ಟೇಟ್ಮೆಂಟು ಸರಿನಾ ನೋಡಿದ್ರೆ ಈ ಸ್ಟೇಟ್ಮೆಂಟು ಸರಿಯಾಗಿದೆ. ಏಕೆಂದರೆ ಇತ್ತೀಚಿನ ವರದಿಗಳ ಪ್ರಕಾರ ಜಾಗತಿಕ ಇಕ್ವಿಟಿ ಆಪ್ಷನ್ ವಹಿವಾಟಿನಲ್ಲಿ ಭಾರತವು ಸಿಂಹಪಾಲನ್ನು ಪಡ್ಕೊಂಡಿದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ವಿಶ್ವದ ಅತಿ ದೊಡ್ಡ ಇಕ್ವಿಟಿ ಡೆರಿವೇಟಿವ್ಸ್ ವಿನಿಮಯ ಕೇಂದ್ರವಾಗಿ ಸಹ ಹೊರಹೊಮ್ಮಿದೆ ಅಂತ ಹೇಳ್ಬೋದು. 2023ರಲ್ಲಿ ಜಾಗತಿಕ ಇಕ್ವಿಟಿ ಇಂಡೆಕ್ಸ್ ಆಪ್ಷನ್ ವಹಿವಾಟುಗಳ ಪೈಕಿ 80%ಕ್ಕಿಂತ ಹೆಚ್ಚು ವಹಿವಾಟುಗಳನ್ನು ಭಾರತದಲ್ಲಿಯೇ ನಡೆದಿವೆ ಅಂತ ಹೇಳಲಾಗುತ್ತೆ. ಇದು ಭಾರತೀಯ ಷೇರುಪೇಟೆಯಲ್ಲಿನ ಚಟುವಟಿಕೆ ಮತ್ತು
ಹೂಡಿಕೆದಾರರ ಭಾಗವಹಿಸುವಿಕೆ ಹೆಚ್ಚಳವನ್ನು ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಸರಿಯಾಗುತ್ತೆ. ಓಕೆ, ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಇಂಡಿಯಾ ಸ್ಟಾಕ್ ಮಾರ್ಕೆಟ್ಸ್ ಹ್ಯಾಸ್ ಗ್ರೋನ್ ರ್ಯಾಪಿಡ್ಲಿ ಇನ್ ದ ರೀಸೆಂಟ್ ಪಾಸ್ಟ್ ಇವನ್ ಓವರ್ ಟೇಕಿಂಗ್ ಹಾಂಗ್ಕಾಂಗ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅಂತೇಳಿ. ಭಾರತ ಷೇರು ಮಾರುಕಟ್ಟೆಯು ಇತ್ತೀಚಿನ ದಿನಗಳಲ್ಲಿ ಶೀಘ್ರವಾಗಿ ಬೆಳೆದಿದೆ, ಒಂದು ಹಂತದಲ್ಲಿ ಅದು ಹಾಂಗ್ಕಾಂಗನ್ನು ಹಿಂದಿಕ್ಕಿದೆ ಅಂತೇಳಿ. ಖಂಡಿತ ಈ ಸ್ಟೇಟ್ಮೆಂಟು ಸಹ ಏನಾಗಿದೆ, ಸರಿಯಾಗಿದೆ. 2024 ಜನವರಿಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಒಟ್ಟು ಮಾರುಕಟ್ಟೆ ಬಂಡವಾಳೀಕರಣ ಅಂತ ಹೇಳ್ತೀವಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಹಾಂಗ್ಕಾಂಗನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿ ಏನಾಗಿದೆ, ಹೊರಹೊಮ್ಮಿದೆ. ಇದು ಭಾರತದ ಆರ್ಥಿಕತೆಯ ಒಂದು ಸದೃಢತೆ ಮತ್ತು ವಿದೇಶಿ ಹೂಡಿಕೆದಾರರ ಹೆಚ್ಚುತ್ತಿರುವ ವಿಶ್ವಾಸವನ್ನು ಸಹ ಪ್ರತಿಬಿಂಬಿಸ್ತಾ ಇದೆ. ಚಿಲ್ಲರೆ ಹೂಡಿಕೆದಾರರ ಸಂಖ್ಯೆಗಳಲ್ಲಿನ ಹೆಚ್ಚಳ ಮತ್ತು ದೇಶ ಸ್ಥಿರ ಆರ್ಥಿಕ ನೀತಿಗಳು ಈ ಬೆಳವಣಿಗೆಗೆ ಏನಾಗಿ ಪ್ರಮುಖ ಕಾರಣವಾಗಿವೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಸಹ ಸರಿ. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಸಣ್ಣ ಹೂಡಿಕೆದಾರರಿಗೆ, ಅಂದರೆ ಇಂಗ್ಲೀಷಲ್ಲಿ ನೋಡೋದಾದರೆ, there is no regulatory body either to warn the small investors about the risk of option trading or to act on unregistered financial advisor in the regard ಅಂತೇಳಿ. ಅಂದರೆ ಸಣ್ಣ ಹೂಡಿಕೆದಾರರಿಗೆ ಆಪ್ಷನ್ ಟ್ರೇಡಿಂಗ್ನ ಅಪಾಯಗಳ ಬಗ್ಗೆ ಎಚ್ಚರಿಸಲು ಅಥವಾ ನೋಂದಾಯಿಸದ ಹಣಕಾಸು ಸಲಹೆಗಾರರ ವಿರುದ್ಧ ಕ್ರಮ ಕೈಗೊಳ್ಳಲು ಯಾವುದೇ ನಿಯಂತ್ರಕ ಸಂಸ್ಥೆ ಇಲ್ಲ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಯಾಕೆಂದರೆ ಭಾರತೀಯ ಷೇರು ಮಾರುಕಟ್ಟೆ ನಿಯಂತ್ರಿಸಲು ನಿಮಗೆ ಗೊತ್ತೇ ಇದೆ, ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಂದರೆ ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎಂಬ ಪ್ರಬಲ ನಿಯಂತ್ರಕ ಸಂಸ್ಥೆ ಇದೆ. ಸೆಬಿ ಸಕ್ರಿಯವಾಗಿ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ಏನು ಮಾಡ್ತಿದೆ, ರಕ್ಷಿಸಲು ಕೆಲಸವನ್ನು ಈಗಲೂ ಸಹ ಮಾಡ್ತಾ ಇದೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗುತ್ತೆ. ಅಂದರೆ ಹೂಡಿಕೆದಾರರ ಜಾಗೃತಿ ಬಗ್ಗೆ ಸೆಬಿ ಏನು ಮಾಡುತ್ತೆ, ನಿಯಮಿತವಾಗಿ ಆಪ್ಷನ್ ಮತ್ತು ಫ್ಯೂಚರ್ಸ್ ಟ್ರೇಡಿಂಗ್ನಲ್ಲಿನ ಅಪಾಯಗಳ ಬಗ್ಗೆ, ವಿಶೇಷವಾಗಿ ಚಿಲ್ಲರೆ ಹೂಡಿಕೆದಾರರಿಗೆ ಎಚ್ಚರಿಕೆಗಳನ್ನು ಮತ್ತು ಮಾರ್ಗಸೂಚಿಗಳನ್ನು ನೀಡುತ್ತಲೇ ಇರುತ್ತೆ, ಯಾವಾಗಲೂ ಇರುತ್ತೆ. ಹಲವಾರು ಅಧ್ಯಯನಗಳ ಮೂಲಕ ಹೆಚ್ಚಿನ ಚಿಲ್ಲರೆ ಹೂಡಿಕೆದಾರರು ಆಪ್ಷನ್ ಟ್ರೇಡಿಂಗ್ನಲ್ಲಿ ಹಣವನ್ನು ಕಳೆದುಕೊಳ್ಳುತ್ತಾರೆ ಅಂತೇಳಿ ಸಹ ಆಲ್ರೆಡಿ ಸೆಬಿ ಈಗಾಗಲೇ ಬಹಿರಂಗ ಸಹ ಪಡಿಸಿದೆ. ಜೊತೆಗೆ ಈ ನೋಂದಾಯಿಸಿದ ಸಲಹೆಗಾರ ವಿರುದ್ಧ ಸಹ ಕ್ರಮವನ್ನು ಸೆಬಿ ಕೈಗೊಳ್ಳುತ್ತೆ. ಸೆಬಿ ನೋಂದಾಯಿಸಿದ ಹಣಕಾಸು ಸಲಹೆಗಾರರು ಮತ್ತು ಈ ಫೈನಾನ್ಸ್ ಇನ್ಫ್ಲೂಯೆನ್ಸರ್ ಅಂತ ಏನು ಹೇಳ್ತಾರಲ್ಲ, ಅಡ್ವರ್ಟೈಸ್ ಬರ್ತಾವಲ್ಲ, ಅವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಈಗಲೂ ಸಹ ತೆಗೆದುಕೊಳ್ಳುತ್ತಾ ಇದೆ. ಅಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಮೇಲೆ ದಂಡ ವಿಧಿಸುತ್ತದೆ. ಜೊತೆಗೆ ಮಾರುಕಟ್ಟೆಯಿಂದ ನಿರ್ಬಂಧಿಸ್ತಾ ಇದೆ, ಅವ್ರನ್ನ ಮಾರ್ಕೆಟಿಂದ ಹೊರ ಹಾಕಿದೆ, ಶೇರ್ ಮಾರ್ಕೆಟಿಂದ. ಜೊತೆಗೆ ಅವರೊಂದಿಗೆ ಯಾವುದೇ ರೀತಿ ಸಂಬಂಧ ಹೊಂದದಂತೆ ನೋಂದಾಯಿತ ಸಂಸ್ಥೆಗಳಿಗೆ ನಿರ್ದೇಶನ ಸಹ, ಡೈರೆಕ್ಷನ್ ಸಹ, ಮುಂತಾದ ಕ್ರಮಗಳನ್ನು ಸಹ ಸೆಬಿ ಕೈಗೊಂಡಿದೆ. ಸೊ ಹಾಗಾಗಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಟೋಟಲಿ ನಾವು ತೀರ್ಮಾನಕ್ಕೆ ಬರೋದಾದರೆ, ಮೇಲಿನ ವಿಶ್ಲೇಷಣೆ ಪ್ರಕಾರ ಮೊದಲ 2 ಹೇಳಿಕೆಗಳು ಸರಿಯಾಗಿದ್ದಾವೆ ಮತ್ತು 3ನೇ ಹೇಳಿಕೆ ತಪ್ಪಾಗಿದೆ. ಭಾರತವು ಜಾಗತಿಕ ಇಕ್ವಿಟಿ ಆಪ್ಷನ್ ಮಾರುಕಟ್ಟೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಜೊತೆಗೆ ಷೇರು ಮಾರುಕಟ್ಟೆ ಗಾತ್ರದಲ್ಲೂ ಸಹ ಗಮನಾರ್ಹ ಬೆಳವಣಿಗೆಯನ್ನು ಸಾಧಿಸಿದೆ. ಅದೇ ಸಮಯದಲ್ಲಿ ಹೂಡಿಕೆದಾರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಮಾರುಕಟ್ಟೆ ಸುಗಮ ಕಾರ್ಯನಿರ್ವಹಣೆ ಖಚಿತಪಡಿಸಿಕೊಳ್ಳಲು ಸೆಬಿಯಂತಹ ನಿಯಂತ್ರಕ ಸಂಸ್ಥೆ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿದೆ. ಸೊ ಟೋಟಲಿ ಈ 3 ಸ್ಟೇಟ್ಮೆಂಟಲ್ಲಿ ಏನಾಗಿದೆ, 2 ಸ್ಟೇಟ್ಮೆಂಟು ಸರಿ ಇದೆ. ಸೊ 3ನೇ ಸ್ಟೇಟ್ಮೆಂಟ್ ಏನಾಗಿದೆ, ತಪ್ಪಾಗಿದೆ. ಓಕೆ, ಸೊ ಇದರಲ್ಲಿ ಈ ಸ್ಟೇಟ್ಮೆಂಟು ಸರಿ, ಈ ಸ್ಟೇಟ್ಮೆಂಟು ಸರಿ, ಈ ಸ್ಟೇಟ್ಮೆಂಟು ತಪ್ಪು. ಆನ್ಸರ್ ಇಸ್ 1 and 2 ಓನ್ಲಿ. ಕನ್ನಡದಲ್ಲಿ ನೋಡೋದಾದರೆ ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟು ತಪ್ಪು. ಓಕೆ, ಸೊ ಈ ಕ್ವಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಇನ್ನೊಂದು ಕ್ವಶನ್ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ನಾನು ಹೇಳ್ದಂಗೆ 2 ಕ್ವಶನ್ಸ್ಗಳನ್ನು ಇನ್ ಡೆಪ್ತಾಗಿ ಹೇಳ್ತಾ ಹೋಗ್ತೀನಿ. ಯಾಕಂದರೆ ತುಂಬ ಲಾಂಗ್ ವೀಡಿಯೋಸ್ ಮಾಡಿದರೆ ನೀವು ನೋಡೋದು ಅನ್ನೋದಕ್ಕೋಸ್ಕರ ಈ ಥರ 2 ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೇಷನ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಈ ಕ್ವಶನ್ ನೋಡೋಣ. ಈ ಕ್ವಶನ್ನು ತುಂಬ ಇಂಟ್ರೆಸ್ಟೆಡ್ ಕ್ವಶನ್ ಇದು ಆ್ಯಸ್ ಯೂಶುವಲ್ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಲ್ಲಿ ಒಂದು ಕಾನ್ಸೆಪ್ಟೆಡ್ ಕ್ವಶನ್ ಇದು. ಏನಂದರೆ ಸರ್ಕ್ಯುಲರ್ ಎಕಾನಮಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದು. ಏನಪ್ಪ ಅಂದರೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಏನಿದೆ, ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ, ಸರ್ಕ್ಯುಲರ್ ಎಕಾನಮಿ ರೆಡ್ಯೂಸ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಓಕೆ, ಸ್ಟೇಟ್ಮೆಂಟ್ 2, circular economy reduce the use of raw materials as inputs. Statement 3, circular economics reduce wastage in the production of process ಅಂತೇಳಿ. ಓಕೆ, ಅಂದರೆ ಸರ್ಕ್ಯುಲರ್ ಎಕಾನಮಿ ಬಗ್ಗೆ ಈ ಕ್ವಶನ್ ಇದೆ. ಸರ್ಕ್ಯುಲರ್ ಎಕಾನಮಿ ಅಂದರೆ ವೃತ್ತಾಕಾರದ ಆರ್ಥಿಕತೆ ಅಂತ ಹೇಳ್ತೀವಿ. ಸೊ ಅಂದರೆ ಈ ಲೀನಿಯರ್ ಎಕಾನಮಿ ಮತ್ತು ಸರ್ಕ್ಯುಲರ್ ಎಕಾನಮಿ ಅಂತ ಬರುತ್ತೆ. ಸೊ ಅದನ್ನು ನಾವು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ನೋಡೋದಾದರೆ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಸರ್ಕ್ಯುಲರ್ ಎಕಾನಮಿ ರಿಡ್ಯೂಸಸ್ ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್. ಅಂದರೆ ವೃತ್ತಾಕಾರದ ಆರ್ಥಿಕತೆಯು ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತೆ. 2ನೇ ಸ್ಟೇಟ್ಮೆಂಟ್, ಸರ್ಕ್ಯುಲರ್ ಎಕಾನಮಿ ರಿಡ್ಯೂಸಸ್ ದ ಯೂಸ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಸ್ ಇನ್ಪುಟ್ಸ್. ಅಂದರೆ ವೃತ್ತಾಕಾರದ ಆರ್ಥಿಕತೆಯು ಕಚ್ಚಾ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುತ್ತೆ. ಸ್ಟೇಟ್ಮೆಂಟ್ 3, ಸರ್ಕ್ಯುಲರ್ ಎಕಾನಮಿ ರಿಡ್ಯೂಸಸ್ ವೇಸ್ಟೇಜ್ ಇನ್
ಪ್ರೊಡ್ಯೂಸಿಂಗ್ ಪ್ರೋಸೆಸ್ ಅಂದರೆ ವೃತ್ತಾಕಾರದ ಆರ್ಥಿಕತೆಯು ಉತ್ಪಾದನಾ ಪ್ರಕ್ರಿಯೆಯ ತ್ಯಾಜ್ಯವನ್ನು ಕಡಿಮೆ ಮಾಡುತ್ತೆ. ಈ ಸ್ಟೇಟ್ಮೆಂಟ್ಗಳು ಯಾವ ಸ್ಟೇಟ್ಮೆಂಟ್ ಸರಿ ಅಂತ ನೋಡೋಣ, ಇನ್ ಡೀಟೇಲ್ ನೋಡೋಣ. ಅಂದರೆ ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ವೃತ್ತಾಕಾರದ ಆರ್ಥಿಕತೆ ಎನ್ನುವುದು ಒಂದು ಸುಸ್ಥಿರ ಅಭಿವೃದ್ಧಿಯ ಮಾದರಿ, ಜೊತೆಗೆ ಅದು ಪರಿಸರದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಇದರ ವಿವರವನ್ನು ನಾವು ನೋಡೋದಾದರೆ ಫಸ್ಟಿಗೆ ವೃತ್ತಾಕಾರದ ಆರ್ಥಿಕತೆ ಅಂದ್ರೇನು. ಸೊ ವೃತ್ತಾಕಾರದ ಆರ್ಥಿಕತೆ ಸಾಂಪ್ರದಾಯಿಕ ರೇಖೀಯ ಆರ್ಥಿಕತೆಯಲ್ಲಿ ಲೀನಿಯರ್ ಎಕಾನಮಿಯಲ್ಲಿ ನಾವೇನು ಮಾಡ್ತೀವಿ, ತೆಗೆದುಕೊಳ್ತೀವಿ, ತಯಾರಿಸ್ತೀವಿ, ಆಮೇಲೆ ಬಿಸಾಡ್ತೀವಿ. ಟೇಕ್ ಮೇಕ್ ಡಿಸ್ಪೋಸ್ ಮಾದರಿಯನ್ನು ನಾವು ಯಾವಾಗಲೂ ಅನುಸರಿಸ್ತೀವಿ. ಆದರೆ ಕಚ್ಚಾ ವಸ್ತುಗಳನ್ನು ಬಳಸಿ ಉತ್ಪನ್ನಗಳನ್ನು ತಯಾರಿಸಿ ಅವುಗಳನ್ನು ಬಳಸಿ ನಂತರ ತ್ಯಾಜ್ಯವಾಗಿ ಏನು ಮಾಡ್ತೀವಿ, ಬಿಸಾಡ್ತೀವಿ. ಆದರೆ ವೃತ್ತಾಕಾರದ ಆರ್ಥಿಕತೆಯಲ್ಲಿ ಸರ್ಕ್ಯುಲರ್ ಎಕಾನಮಿಯಲ್ಲಿ ಕಡಿಮೆ ಮಾಡಿ ಮರುಬಳಸಿ ನವೀಕರಿಸಿ ಅನ್ನೋ ಕಾನ್ಸೆಪ್ಟ್ ಅಂದರೆ ರೀಯೂಸ್ ರೀಸೈಕಲ್ ತತ್ವದ ಮೇಲೆ ನಾವೇನು ಮಾಡ್ತೀವಿ, ಕಾರ್ಯನಿರ್ವಹಿಸ್ತೀವಿ. ಇಲ್ಲಿ ಸಂಪನ್ಮೂಲಗಳನ್ನ ಸಾಧ್ಯವಾದಷ್ಟು ಕಾಲ ನಾವು ಬಳಕೆಯಲ್ಲಿಟ್ಟು ಅವುಗಳ ಜೀವನ ಚಕ್ರದ ಕೊನೆಯಲ್ಲಿ ಉತ್ಪನ್ನಗಳು ಮತ್ತು ವಸ್ತುಗಳನ್ನು ಮರುಬಳಕೆ ಅಥವಾ ಮರುನವೀಕರಣ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ತ್ಯಾಜ್ಯ ಮತ್ತು ಮಾಲಿನ್ಯವನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಈಗ ಹೇಳಿಕೆಗಳು ನೋಡೋದಾದರೆ 3 ಸರಿ ಅಂತ ಹೇಳಿದ್ದೀನಿ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ವೃತ್ತಾಕಾರದ ಆರ್ಥಿಕತೆಯು ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತೆ. ಖಂಡಿತ ಈ ಹೇಳಿಕೆ ಸರಿಯೇ, ಯಾಕಂದರೆ ಕಡಿಮೆ ಶಕ್ತಿ ಬಳಕೆ ಆಗುತ್ತೆ. ಹೊಸ ಕಚ್ಚಾ ವಸ್ತುಗಳನ್ನು ಗಣಿಗಾರಿಕೆ ಮಾಡಿ ಸಂಸ್ಕರಿಸಿ ಮತ್ತು ಸಾಗಿಸುವುದಕ್ಕೆ ಅಪಾರ ಪ್ರಮಾಣದ ಶಕ್ತಿ ನಮಗೇನಾಗಿರುತ್ತೆ, ಅಗತ್ಯ ಇರುತ್ತೆ. ಆದರೆ ಈ ಪ್ರಕ್ರಿಯೆಗಳಲ್ಲಿ ಪಳವಳಿಕೆ ಇಂಧನಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಹಸಿರು ಮನೆ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಆದಂಥ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಬಿಡುಗಡೆ ಆಗುತ್ತೆ. ಮರುಬಳಕೆಯಿಂದ ಶಕ್ತಿ ಉಳಿತಾಯ. ಹೌದು, ವೃತ್ತಾಕಾರದ ಆರ್ಥಿಕತೆಯಲ್ಲಿ ಅಸ್ತಿತ್ವದಲ್ಲಿರುವಂಥ ಉತ್ಪನ್ನಗಳನ್ನು ಮರುಬಳಕೆ ಮಾಡೋದರಿಂದ ಅಥವಾ ಮರುಬಳಕೆ ವಸ್ತುಗಳಿಂದ ಹೊಸ ಉತ್ಪನ್ನಗಳು ತಯಾರಿಸೋದ್ರಿಂದ ಶಕ್ತಿಯ ಬಳಕೆ ಗಣನೀಯವಾಗಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಉದಾಹರಣೆಗೆ ಮರುಬಳಕೆಯ ಅಲ್ಯೂಮಿನಿಯಂನಿಂದ ಕ್ಯಾನ್ ತಯಾರಿಸಲು ಹೊಸ ಬಾಕ್ಸೈಟ್ ಅದನ್ನು ತಯಾರಿಸೋದಕ್ಕಿಂತ 95% ಕಡಿಮೆ ಶಕ್ತಿ ಸಾಕಲ್ವಾ. ಸೊ ಮರುಬಳಕೆಯ ಅಲ್ಯೂಮಿನಿಯಂನಿಂದ ನಾವು ಮತ್ತೆ ಕ್ಯಾನ್ ತಯಾರಿಸಿದರೆ ಹೊಸ ಬಾಕ್ಸೈಟ್ ಅದಿರನ್ನು ತಯಾರಿಸೋದಕ್ಕೆ 95% ಕಡಿಮೆ, ಆ ಬಾಕ್ಸೈಟ್ ಅದಿರು ತೆಗೆಯೋದಕ್ಕಿಂತ ಇದನ್ನು ಯೂಸ್ ಮಾಡಿದರೆ ನಮಗೆ 95% ಕಡಿಮೆ ಶಕ್ತಿ ಸಾಕಾಗುತ್ತೆ. ಸೊ ಶಕ್ತಿ ಬಳಕೆ ಕಡಿಮೆ ಆದಂತೆ ಆಟೋಮೆಟಿಕ್ಕಾಗಿ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇನ್ನು ಎರಡನೇ ಸ್ಟೇಟ್ಮೆಂಟು ಸಹ ಸರಿಯೇ. ವೃತ್ತಾಕಾರದ ಆರ್ಥಿಕತೆಯು ಕಚ್ಚಾ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡುತ್ತೆ. ಖಂಡಿತ ಸರ್ಕ್ಯುಲರ್ ಎಕಾನಮಿ ಖಂಡಿತ ರಿಡ್ಯೂಸ್ ಮಾಡುತ್ತೆ. ಏನು ಮಾಡುತ್ತೆ, ಸಂಪನ್ಮೂಲಗಳ ಮರುಬಳಕೆ ಮಾಡೋದ್ರಿಂದ. ಇದು ವೃತ್ತಾಕಾರ ಆರ್ಥಿಕತೆ ಮೂಲಭೂತ ತತ್ವ. ಇದು ಉತ್ಪನ್ನಗಳನ್ನು ದೀರ್ಘಕಾಲ ಬಾಳಿಕೆ ಬರುವಂತೆ ವಿನ್ಯಾಸಗೊಳಿಸೋದು, ಜೊತೆಗೆ ಅವುಗಳನ್ನು ದುರಸ್ತಿ ಮಾಡುವುದು ಮತ್ತು ಅವುಗಳ ಜೀವಿತಾವಧಿ ಮುಗಿದ ನಂತರ ಅವುಗಳ ಭಾಗಗಳನ್ನು ಬೇರ್ಪಡಿಸಿ ಬೇರೆ ಬೇರೆ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸುವುದು ಇದರ ಒಂದು ಪ್ರಮುಖವಾದ ಉದ್ದೇಶ ಆಗಿದೆ. ನೆಕ್ಸ್ಟು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ. ಇದರಿಂದಾಗಿ ಏನಾಗುತ್ತೆ, ಹೊಸದಾಗಿ ಪ್ರಕೃತಿಯ ಕಚ್ಚಾ ವಸ್ತುಗಳನ್ನು, ಉದಾಹರಣೆಗೆ ಖನಿಜಗಳು, ಮರ, ನೀರು ಈ ಥರ ಪಡೆಯುವ ಅಗತ್ಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದು ನೈಸರ್ಗಿಕ ಸಂಪನ್ಮೂಲಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಅವುಗಳನ್ನು ಮುಂದಿನ ಪೀಳಿಗೆ ಸಂರಕ್ಷಿಸಲು ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಹ 3 ಸಹ ಸರಿ. ಇದೇನು, ವೃತ್ತಾಕಾರದ ಆರ್ಥಿಕತೆಯು ಉತ್ಪಾದನಾ ಪ್ರಕ್ರಿಯೆಯಲ್ಲಿನ ತ್ಯಾಜ್ಯವನ್ನು ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಈ ಹೇಳಿಕೆ ಸಹ ಸರಿ. ಅಂದರೆ ಇಲ್ಲಿ ಉತ್ತಮವಾದ ವಿನ್ಯಾಸ ಅಂದರೆ ವೃತ್ತಾಕಾರದ ಆರ್ಥಿಕತೆ ಉತ್ಪನ್ನಗಳನ್ನು ವಿನ್ಯಾಸ ಮಾಡುವಾಗಲೇ ತ್ಯಾಜ್ಯವನ್ನು ಹೇಗೆ ಕಡಿಮೆ ಮಾಡಬಹುದು ಮತ್ತು ಎಂದು ಯೋಚಿಸಲಾಗುತ್ತೆ. ಉತ್ಪನ್ನಗಳನ್ನು ಸುಲಭವಾಗಿ ದುರಸ್ತಿ ಮಾಡಲು, ಬಿಡಿ ಭಾಗಗಳನ್ನು ಬದಲಿಸಲು ಮತ್ತು ಅಂತಿಮವಾಗಿ ಮರುಬಳಕೆ ಮಾಡಲು ಸಾಧ್ಯವಾಗುವಂತೆ ಇದನ್ನು ವಿನ್ಯಾಸಗೊಳಿಸಲಾಗುತ್ತೆ. ಸೊ ವೃತ್ತಾಕಾರದ ಆರ್ಥಿಕತೆಯಲ್ಲಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ನಾವು ತ್ಯಾಜ್ಯವನ್ನು ಕಡಿಮೆ ಮಾಡೋದು ಸಹ ಒಂದು ಸ್ಕಿಲ್ಲು. ಅಂದರೆ ಉತ್ತಮವಾದ ವಿನ್ಯಾಸವನ್ನು ಮಾಡಬೇಕು ನಾವು ಮಾಡುವಂಥ ವಸ್ತುಗಳಲ್ಲಿ. ಸೊ ಅವು ಹೇಗೆ ತ್ಯಾಜ್ಯವನ್ನು ಕಡಿಮೆ ಮಾಡುತ್ತವೆ ಎಂಬುದನ್ನು ಯೋಚಿಸಬೇಕಾಗುತ್ತೆ. ಜೊತೆಗೆ ಉತ್ಪನ್ನಗಳನ್ನು ಸುಲಭವಾಗಿ ದುರಸ್ತಿ ಮಾಡಲಿಕ್ಕೆ, ಮರುಬಳಕೆ ಮಾಡಲಿಕ್ಕೆ, ಅಂತಿಮವಾಗಿ ಮರುಬಳಕೆ ಮಾಡಲು ಸಹ, ಬಿಡಿಭಾಗ ಬದಲಿಸಲು ಮತ್ತು ಅಂತಿಮ ಮರುಬಳಕೆ ಮಾಡಲು ಸಹ ಸಾಧ್ಯವಾಗುವಂಥವನ್ನು ವಿನ್ಯಾಸಗೊಳಿಸಬೇಕಾಗುತ್ತೆ. ಉತ್ಪಾದನೆ ದಕ್ಷತೆ ಇಂಪಾರ್ಟೆಂಟು. ಸೊ ಉತ್ಪಾದನಾ ಪ್ರಕ್ರಿಯೆಗಳನ್ನು ಉತ್ತಮಗೊಳಿಸಿ ಕನಿಷ್ಠ ತ್ಯಾಜ್ಯ ಉತ್ಪತ್ತಿಯಾಗುವಂತೆ ನೋಡಿಕೊಳ್ಳಲಾಗುತ್ತೆ. ಜೊತೆಗೆ ಒಂದು ಉದ್ಯಮವು ತ್ಯಾಜ್ಯವು ಇನ್ನೊಂದು ಉದ್ಯಮಕ್ಕೆ ಕಚ್ಚಾ ವಸ್ತುವಂತಹ ಅಂದರೆ ಕೈಗಾರಿಕಾ ಸಹಜೀವನ, ಇಂಡಸ್ಟ್ರಿಯಲ್ ಸಿಂಬಾಸಿಸ್ ಅಂತ ಕರಿತೀವಿ ಅದನ್ನು. ಸೊ ವ್ಯವಸ್ಥೆಗಳನ್ನು ಇದು ಪ್ರೋತ್ಸಾಹಿಸುತ್ತೆ. ಇದರಿಂದ ಒಟ್ಟಾರೆ ಉತ್ಪಾದನಾ ಸರಪಳಿಯಲ್ಲಿ ತ್ಯಾಜ್ಯದ ಪ್ರಮಾಣ ಏನಾಗುತ್ತೆ, ತೀವ್ರವಾಗಿ ಕಡಿಮೆ ಆಗುತ್ತೆ. ಸೊ ತೀರ್ಮಾನ ಮಾಡಿದರೆ ವೃತ್ತಾಕಾರದ ಆರ್ಥಿಕತೆಯು ಕೇವಲ ಪರಿಸರ ಸ್ನೇಹಿ ಮಾತ್ರವಲ್ಲ, ಆರ್ಥಿಕತೆಯೂ ಸಹ ಲಾಭವಾಗಿದೆ. ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಓನ್ಲಿ ಎನ್ವೈರ್ಮೆಂಟಲ್ ರಿಲೇಟೆಡ್ ಆಗಿ ಇದು ವೇಸ್ಟ್ ಅನ್ನೋದಕ್ಕಿಂತ ಎಕನಾಮಿಕಲಿ ತುಂಬ ಲಾಭದಾಯಕವಾಗಿರುವಂಥ ಪ್ರಕ್ರಿಯೆ. ಇದು ಸಂಪನ್ಮೂಲಗಳ ದಕ್ಷ ಬಳಕೆಗೆ, ಹೊಸ ವ್ಯಾಪಾರ ಅವಕಾಶಗಳ ಸೃಷ್ಟಿಗೆ ಮತ್ತು ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸಲು ಅತ್ಯಂತ ಪರಿಣಾಮಕಾರಿ ಒಂದು ಮಾದರಿ ಆಗಿದೆ. ಆದ್ದರಿಂದ ನೀಡಲಾದ ಎಲ್ಲ ಈ ಸ್ಟೇಟ್ಮೆಂಟ್ಸ್ 3 ಸ್ಟೇಟ್ಮೆಂಟ್ಸ್ ಏನಿದ್ದಾವೆ,
3 ಸ್ಟೇಟ್ಮೆಂಟು ಸರಿ ಇದ್ದಾವೆ. ಏನು ಸ್ಟೇಟ್ಮೆಂಟ್ಸ್ ಇನ್ನೊಂದ್ಸಲ ನೋಡೋದಾದರೆ, circular economy reduces the emission of greenhouse gases, right? Circular economy reduces the use of raw materials as inputs, right? Circular economy reduces wastage in the production of processed states. ಸೊ 3 ಸ್ಟೇಟ್ಮೆಂಟ್ಸ್ ಈ ಕ್ವಶನ್ನಲ್ಲಿ ಏನಾಗ್ತವೆ, ಸರಿ ಆಗ್ತವೆ. ಓಕೆ, ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಸಾಕು 2 ಕ್ವಶನ್ಸ್ಗಳು. ನೆಕ್ಸ್ಟ್ ಇದೇ ಥರ ಒಂದು 7-8 ಕ್ವಶನ್ ಇದೇ ಥರ ತುಂಬ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ 5 ಕ್ವಶನ್ಸ್ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡೋಂಥ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಈ ಕ್ಲಾಸಲ್ಲಿ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆಂಡ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು. ಹಾಗೆಯೇ ಎ ಟೂಲ್ ಬಳಸಿ ನಾನು 7 ಕ್ವಶನ್ಸ್ಗಳನ್ನು ಹಾಕಿದ್ದೀನಿ. ಸೊ ನಿಮಗೆ ನಾಲೆಡ್ಜ್ ಸಿಕ್ಕರೆ ಸಾಕು, ನಾನೇ ಪಾಠ ಮಾಡ್ಬೇಕಂತೇನಿಲ್ಲ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಖಂಡಿತ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಏನಂದರೆ ನಾನಿಲ್ಲಿ ತುಂಬ ಮೋಟಿವೇಶನ್ ಮಾಡ್ಕೊಳ್ತಾ ಕೊಡೋದು ಅಥವಾ ಇನ್ನೇನೋ ಹೇಳ್ತಾ ಕೊಡೋದು ನಾನು ಮಾಡಲ್ಲ. ಎಕ್ಸಾಮ್ ಆಸ್ಪಿರೆಂಟ್ಸ್ ಏನು ಕ್ವಶನ್ಸ್ ಏನಿದೆ ಅದನ್ನ ನಾಲೆಡ್ಜ್ ಏನಿದೆ ಅದನ್ನಷ್ಟೇ ಹೇಳುವಂಥ ಕೆಲಸ ನಾನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎ ಟೂಲ್ ಬಳಸ್ಕೊಂಡು ಸಹ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಖಂಡಿತ ನಿಮಗೆ ಸಿಗುವಂಥ ಕಾನ್ಸೆಪ್ಟ್ ಸಿಗಲಿ ಅನ್ನೋದಕ್ಕೋಸ್ಕರ ಆ ಥರ ನಾನು ಮಾಡ್ತಾಯಿದ್ದೀನಿ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.